ನಿನ್ನಿನ ದಿವಸ 4 ವೈರಾಗ್ಯಗಳ ಬಗ್ಗೆ ನೋಡ್ಕೊಂಡ್ರಿ. ಯತಮಾನ, ವ್ಯತಿರೇಕ, ಏಕೇಂದ್ರಿಯ, ವಶೀಕಾರ. ವಶೀಕಾರ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ. ಒಂದು ಸಲ ವೈರಾಗ್ಯ ಬಂತು ಅದು ಗಟ್ಟಿಯಾಗಿ ಬಿಡುತ್ತೆ, ಮತ್ತಿತ್ತ ಹೊಳ್ಳಬಾರ್ದು. ಅಂಥವರೆಂದರು ಬೇಕಾದಷ್ಟು ಭೋಗ ಮಾಡುವಂಥವುಗಳ ಸಾಮರ್ಥ್ಯ ಇದ್ದರೂ ಅನಾಯಾಸವಾಗಿ ಭೋಗ ಪ್ರಾಪ್ತ ಆದರೂ ಆವಾಗ ವೈರಾಗ್ಯ. ವಿಕಾರ ಹೇತು ಅಂಥ ವಸ್ತುಗಳು, ವಿಷಯಗಳು ಚಿಂತನೆ ನಿಂತ್ಕೊಂಡು ಬಂದರೂ ಮನುಷ್ಯ ವಿಕಾರ ಮಾಡಬಾರದು. ಇದು ಶ್ರೇಷ್ಠ ವೈರಾಗ್ಯ. ಇಲ್ಲ ಈ ಒಂದು ವೈರಾಗ್ಯದಿಂದ ಏನಾಗ್ತದಪ್ಪ, ಸಮಾಧಿ ಸಾಧ್ಯ ಆಗ್ತದೆ. ಇಂದ್ರಿಯ ನಿಗ್ರಹ ವೈರಾಗ್ಯ, ಅದು ಅಭ್ಯಾಸ. ಅದಕ್ಕೇನಾದ್ರು ಮನಸ್ಸು ನಿಲ್ಲಿಸ್ಬೇಕು. ಹೆಂಗೆ? ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ದೃಶ್ಯತೆ. ಈ ವೈರಾಗ್ಯ ಬರುತ್ತೆ. ಇದು ಏನಾಗ್ತದಪ್ಪ, ಇದ್ರ ಫಲ ಅಸಂಪ್ರಜ್ಞಾತ ಸಮಾಧಿ. ಸಂಪ್ರಜ್ಞಾತ ಸಮಾಧಿಯ ಸಾಧನ ಅಪರ ವೈರಾಗ್ಯವನ್ನು ತಿಳಿಸಿ ಇನ್ನು ಈ ಮುಂದಿನ ಸೂತ್ರೊಳಗೆ ಅಸಂಪ್ರಜ್ಞಾತ ಸಮಾಧಿಯ ಸಾಧನ ಪರವೈರಾಗ್ಯ. ಅಪರ ವೈರಾಗ್ಯ ಅಸಂಪ್ರಜ್ಞಾತ ಸಮಾಧಿ. ತತ್ಪರಂ ಪುರುಷಖ್ಯಾತೇರ್ಗುಣ ವೈತೃಷ್ಣ್ಯಂ. ತತ್ ಅಂದರೆ ಅದು ಅದನ್ನು ಆ ವೈರಾಗ್ಯ. ಹಿಂದೆ ಹೇಳಿದ್ರೆ ಆ ವೈರಾಗ್ಯ. ಆ ವೈರಾಗ್ಯ ಪರಂ, ಎಲ್ಲಕ್ಕಿಂತಲೂ ಶ್ರೇಷ್ಠ. ಅದು ಪುರುಷಖ್ಯಾತೆ ಅಂದರೆ ಪ್ರಕೃತಿ ಪುರುಷ ವಿಷಯಕ ವಿವೇಕ ಜ್ಞಾನ. ಸತ್ವ ಪುರುಷಾಂತಯ ಖ್ಯಾತಿ, ವಿವೇಕ ಖ್ಯಾತಿ ಉದಯ ಆಗುವುದು. ವಿವೇಕ ಖ್ಯಾತಿ ಅಂದರೆ ಜ್ಞಾನ. ಈ ಜ್ಞಾನ ಉದಯ ಆಗುವುದ ಗುಣವೈತೃಷ್ಣ್ಯಂ, ಗುಣದ ತೃಷ್ಣಾರೈ ಆತ್ಮ ತಿಳ್ಕೋಬೇಕು. ಏನಾಗಬೇಕಲ್ಲೇ, ಗುಣದೊಳಗೆ ತೃಷ್ಣ. ತೃಷ್ಣ ಅಂದ್ರೇನು? ಬೇಕು 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 ಬೇಕು. ನಮ್ಮಷ್ಟಕ್ಕೆ ನಾವೇ ನೋಡ್ಕೊಳ್ಳೋ ವಿಚಾರ ಇವೆಲ್ಲ. ನನಗೆ ತೃಷ್ಣ ಕಡಿಮೆ ಆಗೈತೋ ಏನೋ ಐತಂದ್ರೆ ಪರವೈರಾಗ್ಯ ಬಂದಿಲ್ಲ. ಅನೇಕ ವೈರಾಗ್ಯಗಳೆಲ್ಲ ಕನ್ನಡ ನಮಗೆ ಹೇಳ್ತಾವಲ್ಲ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಶಾಸ್ತ್ರ ವೈರಾಗ್ಯ. ಇಲ್ಲ, ಶಾಸ್ತ್ರ ಕೇಳೋದ ಜಗನ್ಮಿತೆ. ನಾನು ಅಲ್ಲ, ನಂದು ಅಲ್ಲ, ಮಾತಾಡ್ತೀವಿ ನಾವು. ಎದ್ದಿದ್ದು ಹೋಗ್ಕೊಳ್ಳಿ ಅದ ಹಂಗೆ ಅದಲ್ಲ. ಅದಕ್ಕಿಲ್ಲ ಗುಣವೈತೃಷ್ಣ್ಯಂ, ಗುಣದೊಳಗೆ ತೃಷ್ಣಾರೈತ. ಇದು ಇದು ಆತ ಯಾವಾಗ ಅಪರ ವೈರಾಗ್ಯದಿಂದ ಆಗ್ತದೆ. ಇಲ್ಲೇ ಅದ್ರ ಅನ್ವಯ ಬರೀತಾರೆ. ವಿವೇಕ ಖ್ಯಾತಿಯಿಂದ ಗುಣದಿಂದ ತೃಷ್ಣಾರಹಿತ ಆಗೋದೇ ಪೈರವೈರಾಗ್ಯ. ಇದು ಬರಬೇಕು. ತೃಷ್ಣಾರಹಿತ ಎಂಥ ತೃಷ್ಣ ಆಗಿರುತ್ತೆ. ಏನಪ್ಪ ಅದ್ರ ಸಲುವಾಗಿ ನಾವು ಪ್ರಯತ್ನ ಮಾಡಿಲ್ಲ ಅಂತ ಅನಾಯಾಸ ಬಂದದ್ರಿ. ದೇವ್ರು ಭೋಗಿಸ್ಕೊಂತ ಕೊಟ್ಟಾನ, ಮತ್ತೆ ಹಾಕಿ ಬೇಡ ಅನ್ಬೇಕು. ತಗೋ ಹೊಡಿ. ಲಾಡ್ 5 ತಾಲೂಕು 5 ಕಾರ್ ಕೊಟ್ಟ. ನಾವೇನು ಬೇಡಪ್ಪ ಕೆಲವು ತೊಗೊಂಡು ಅವನಾಗೆ ಕೊಟ್ಟ, ಬೇಡ ಯಾಕಂದ್ರಿ. ಅವ್ರಿಗೆ ಕಾರ್ ಕೊಟ್ಟೇನು, ಹೋಟೆಲ್ ಹಾಕ್ಸಣ ನಮ್ಗಂತಾನ. ಆ ಸ್ವಾಮಿಗೆ ಮೊನ್ನೆ ಕಾರ್ ಕೊಟ್ಟಿನಿ, ಆತ ಭಾಗದ ಹೋಟೆಲ್ ಹಾಕ್ಸಂತೇಳಿ ಆ ಸ್ವಾಮಿ ಅಂತ. ಸ್ವಾಮಿಗಳ ಮೊದಲು ಹಂಗೆ. ಅದಕ್ಕೆ ಅದ ಪುಕ್ಕಟ್ ಸಿಕ್ತು, ಬೇಡ ನಮಗೆಲ್ಲ ಬೇಡ ತೊಗೊಂಡು ಪುಕ್ಕಟ್ ಕೊಡ್ತಾರೆ ಬಂದರು, ನಾವು ಬೇಡ. ಹಂಗೆ ಅಪರ ವೈರಾಗ್ಯ ದಿವ್ಯ ಆದಿ ಅದಿವ್ಯ ಆದಿ ವಿಷಯಗಳು ತೃಷ್ಣಾರಹಿತ ಆಗಬೇಕಾಗಿದೆ. ತೃಷ್ಣಾರಹಿತ ಆಗೋದೇ ಮುಖ್ಯ ಕೆಲಸ. ಪರವೈರಾಗ್ಯ ಎಲ್ಲಿ ತನಕ ಗುಣದ ಅಧಿಕಾರಿ ತಂತೋ ಆ ಎಲ್ಲರೂ ತೃಷ್ಣಾರಹಿತ ಆಗಬೇಕು. ಅಪರ ವೈರಾಗ್ಯ ದ್ವಾರ ಯೋಗಿ ದೃಷ್ಟ ಆನುಶ್ರವಿಕ ವಿಷಯಗಳು ದೋಷ ನೋಡಿ ಅದನ್ನು ವಿರಕ್ತ ಆಗ್ತಾನೆ. ಎಲ್ಲರೂ ಪರವೈರಾಗ್ಯ ಅಪರ ವೈರಾಗ್ಯ. ಆ ವೈರಾಗ್ಯ ದ್ವಾರ ಯೋಗಿ ದೃಷ್ಟ ಖಂಡಿತ ಆನು ಬೇರೆ ಕೇಳಿ ಆ ವಿಷಯ ದೋಷ, ಇದು ದೋಷ ಇತ್ತಪ್ಪ ಅಂತ ತಿಳ್ಕೊಂಡು ವಿರಕ್ತ ಆಗ್ತಾನೆ. ಯಾವಾಗ ಚಿತ್ತದಿಂದ ಅವನ ತೃಷ್ಣಾನಿವೃತ್ತಿ ಆಗ್ತದೋ ಆವಾಗ ಚಿತ್ ಏಕಾಗ್ರ ಆಗಿರ್ತದೆ. ನೋಡಿ, ಇದೇ ಸಂಪ್ರಜ್ಞಾತ ಸಮಾಧಿ ಅಂತಾರೆ. ಇದು ಉಚ್ಚತಮ ಅವಸ್ಥಾ. ಚಿತ್ ಮತ್ತು ಪುರುಷನ ಭೇದ ಸಾಕ್ಷಾತ್ಕಾರ. ಇದಕ್ಕೆ
ಪುರುಷ ಖ್ಯಾತಿ, ಸತ್ವ ಪುರುಷ ಅನ್ಯತಾ ಖ್ಯಾತಿ, ವಿವೇಕ ಖ್ಯಾತಿ ಅಂತ ಹೇಳ್ತಾರೆ ಕೆಲ. ಈ ಖ್ಯಾತಿಯೊಳಗೆ ಹೆಂಗೆ ಅಭ್ಯಾಸ ಗಟ್ಟೆಕೋ ಅಂತ ಹೊಕ್ಕತ್ತೋ ಹಂಗೆ ಚಿತ್ತ ನಿರ್ಮಲ ಹಾಕ್ಕೊಂತ ಹೋಗ್ತೈತಿ. ಹೆಂಗೆ ನಿನ್ನ ಚಿತ್ತ ಇದು ಹಾಕ್ಕೊಂತ ಹೋಗ್ಬೇಕಲ್ಲ, ಚಿತ್ತ ನಿರ್ಮಲ ಹಾಕ್ಕೊಂತ ಹೋಗ್ತೈತಿ. ಆತ್ಮಶುದ್ಧಿ ಉತ್ತಮೋತ್ತಮ ಪ್ರಚಿತ. ಚಿತ್ತದ ಅತ್ಯಂತ ನಿರ್ಮಲತಾ ಇದೆ. ಪುರುಷ ಖ್ಯಾತಿಯೂ ಸಹಿತ ಚಿತ್ತದ ಸಾತ್ವಿಕ ವೃತ್ತಿ ಮತ್ತು ಗುಣದ ಪರಿಣಾಮ ಪ್ರತೀತ ಆಗ್ತತಿ. ಆವಾಗ ಈ ವಿವೇಕ ಖ್ಯಾತಿಯು ಸಹಿತ ವಿವೇಕ ಖ್ಯಾತಿಯಿಂದಲೂ ವೈರಾಗ್ಯ ಉತ್ಪನ್ನ ಆಗ ಶುರು ಆಗ್ತದೆ. ಈ ಪ್ರಕಾರ ಗುಣದಿಂದಲೂ ತೃಷ್ಣಾರಹಿತ ಅರ್ಥಾತ್ ವಿರಕ್ತ ಅದು ಪರವೈರಾಗ್ಯ, ಶ್ರೇಷ್ಠ ವೈರಾಗ್ಯ. ಅದೇ ಹೇಳ್ತೀರಿ ಹಾಗೆ ಅವಾಗ ಈ ಪರವೈರಾಗ್ಯವನ್ನೇ ಜ್ಞಾನ ಪ್ರಸಾದ ಮಾತ್ರ ಅಂತಾರೆ. ಜ್ಞಾನ ಪ್ರಸಾದ ಅಂತಾರೆ. ಯಾಕೆ ಇದನ್ನ ರಜಸ್ ತಮಸ್ ಗುಣದ ಗಂಧ ಮಾತ್ರವೂ ಇರಂಗಿಲ್ಲ. ಇಲ್ಲೈತದೆ ಏನಾಗಿತ್ತಲ್ಲೇ ಗಂಧ ಒಂದು ಚೂರು ಇರಂಗಿಲ್ಲ ಅಂತ. ಗಂಧ ಮಾತ್ರ ಅಂದರೆ ಅದ್ರ ಗಂಧನೂ ಇಲ್ಲಿ ಬಿಡ್ರೋಗ ಗಂಧ ಅದು ಇಲ್ಲ, ಎಲ್ಲ ಏನು ಇರೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಗಂಧ ಸಹಿತ ಇರೋದಿಲ್ಲ. ಹಂಗೆ ಆಗ್ತದೆ ಜ್ಞಾನ ಪ್ರಸಾದ ಅಂತ ಹೇಳ್ತಾರೆ. ಇನ್ನು ಈ ವೈರಾಗ್ಯ ಉದಯ ಆಗೋದ್ರಿಂದ ಯೋಗಿ ಧರ್ಮಮೇಧ ಸಮಾಧಿನಿಷ್ಠ ಆದಂಥ ತನ್ನ ಮನಸ್ಸಿನೊಳಗೆ ಭಾಷ್ಯಕಾರ ಶಬ್ದಾನುಸಾರ ಇದನ್ನು ತಿಳ್ಕೊತನಲ್ಲ, ಏನು ಪ್ರಾಪ್ತ ಆಗುವಂಥ ಯೋಗಿ ಇತ್ತು ಅದು ಪ್ರಾಪ್ತ ಆಯ್ತು. ಏನು ಪ್ರಾಪ್ತ ಮಾಡ್ಕೋಬೇಕಾಯ್ತು ಅದು ಜ್ಞಾನ. ಅದು ಅದಲ್ರಿ ಜಗತ್ ಮಿಥ್ಯ ಬ್ರಹ್ಮ ಸತ್ಯ ಇಷ್ಟ ಅದಲ್ಲ ಗೊತ್ತಾಗ್ತಲ್ಲ. ಅದೇ ಮತ್ತೇನಾಯ್ತಂತೀರಿ ಇದು ಶಾಸ್ತ್ರ ಇದು ಗಟ್ಟಿ ಐತಪ್ಪ. ಮತ್ತೆ ಯಾಕೆ ನಾವು ಶಾಸ್ತ್ರಕ್ಕೆ ಬರಬೇಕು ಕೇಳೋದು ಏನೈತೆ ಅದೇ ಬರ್ಬೇಕು. ಅದು ಮುಟ್ಬಿಟ್ಟು ಹಾಗೆ ಅದಕ್ಕೆಲ್ಲ ಪ್ರಾಪ್ತ ಆಯಿತು. ಅದಕ್ಕೆ ಯಾವುದನ್ನು ಪ್ರಾಪ್ತ ಮಾಡ್ಕೋಬೇಕು ಅದು ಪ್ರಾಪ್ತ ಆಯ್ತು. ಯಾವಾಗ ಅನ್ಸೋದು ಆ ಮಟ್ಟಕ್ಕೆ ಮುಟ್ಬೇಕು ನೀ. ಅದು ಒಳಗಟ್ಟೆ ಅವ್ರಿಗೆ ಏನಂತ ನಾನು ಬ್ರಹ್ಮಸ್ವರೂಪ ಅಂದ್ರೆ ಯಾವುದ್ರದ್ದು ಆಶೆ ಮಾಡಬಾರ್ದು. ಏನಿಲ್ಲ ಏನಿಲ್ಲ ಅದು ಗಟ್ಟಿ ಆಗ್ಬೇಕು ನಿನಗೆ. ಅದು ಗಟ್ಟಿ ಅದ ಎಲ್ಲರಲ್ಲೂ ಅದೇ ಆತ್ಮ ಅದ, ಎಲ್ಲರಿಗೂ ಅದೇ ಪ್ರೀತಿ. ಇದ್ರ ಮೇಲೆ ಏನು ಪ್ರೀತಿ ಅದೇ ಪ್ರೀತಿ ಎಲ್ಲರ ಮೇಲೆ. ಯಾಕೆ ಇದು ಅದು ಎಲ್ಲ ಒಂದೇ. ಯಾವ ದೃಷ್ಟಿ ನೋಡು, ಪಂಚಭೂತ ಅದು ಪಂಚಭೂತ ಬಿಡು, ಒಳಗಿನ ತಗೋ ಇದು ಆತ್ಮ ಅಲ್ವ. ಹಿಂಗೆ ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ಸಹಿತ ಎಲ್ಲ ಒಂದು ಈ ಭಾವ ಬರುತ್ತೆ. ಶಂಕರಾಚಾರ್ಯರು ಕೂಡ ಅವರ ಅಲ್ಲೇ ನಾನು ಶಿವೋಹಂ ಚಿದಾನಂದ ರೂಪ ಶಿವೋಹಂ ಅಂದಲ್ಲೇ ನೀನು ಶಿವ ಅಲ್ಲ ಅಂದ್ರೆ ನೋಡು ಎಲ್ಲವೂ ಶಿವಸ್ವರೂಪ, ನೀನು ಶಿವ. ಅದೇ ಆಸುರಿ ಗುಣದೊಳಗೆ ಬರ್ತದೆ. ಈಶ್ವರೋಹಂ ಅಂಬೌಗಿ ಸಿದ್ಧ ಅಂಬ ಅವನ ಈಶ್ವರನ ಹಂಗೆ ಅದು ಇಲ್ಲ, ನಾನೇ ಈಶ್ವರ, ಹುಡ್ದವರೆಲ್ಲ ನಾನು ಶಿವ ಮಾಡಕ್ಕೆ ನಿಂತಿರಿ ಅಂತ ನಾವು ಆಗಲ್ಲ. ನಾ ಚಿದಾನಂದ ರೂಪ, ನಾನು ಚಿದಾನಂದ ರೂಪ, ಎಲ್ಲವೂ ಕೂಡ ಚಿದಾನಂದ ರೂಪ. ಅದು ಬರಬೇಕಲ್ಲ. ಹಂಗೆ ಅದು ಆತು ಅಂದರೆ ಜೀವನದಾಗ ಏನು ಪ್ರಾಪ್ತ ಆಗ್ತದೆ ಸಿಕ್ಬಿಡ್ತು. ಏನು ನಾಶ ಆಗುತ್ತೋ ಪಂಚಕ್ಲೇಶದ್ದು ಅವೆಲ್ಲವೂ ನಾಶ. ಇನ್ನು ಸಂಸಾರ ಸಂಕ್ರಮ ಚಕ್ರ ಅದು ಹರಿದು ಸಂಸಾರ ಚಕ್ರ ಹರಿದು ಯಾವಾಗ ಆ ಜ್ಞಾನ ನೋಡಿ. ಅದರಿಂದ ಅದು ಹರಿಲಾರದೆ ಮನುಷ್ಯ ಉತ್ಪನ್ನ ಆಯ್ಸಾಯ್ತು. ಜ್ಞಾನ ಆಗಲಿಲ್ಲ ಬೇಕಾ ಸಾಮ್ರಾಜ್ಯ ಇತ್ತು ಅವನು. ಆ ಜ್ಞಾನ ಇಲ್ಲ ಅಂತಂದ್ರೆ ಈ ಚಕ್ರ ಅದಕ್ಕೇನೆ ಆ ಜ್ಞಾನಕ್ಕನ ಜ್ಞಾನ. ಅಜ್ಞಾನ ಯದತೋನ್ಯಥ ಉಳ್ದೆಲ್ಲ ಅಜ್ಞಾನ ಅಂದರು. ಅಜ್ಞಾನ ಅಂದಾಕ್ಷಣಕ್ಕನ ಇದು ನಾವು ಸ್ಫುಟ್ನಿಕ ಅಜ್ಞಾನ ಹಿಂಗೆ ಬೇಡ. ಲೌಕಿಕ ಜ್ಞಾನ ಅನ್ಕೋನಿ, ಆದರೆ ಶಾಸ್ತ್ರ ಇದಕ್ಕೆ ಜ್ಞಾನ ಅನ್ನೋದಿಲ್ಲ. ಯಾಕೆ ಅನ್ನೋದಿಲ್ಲ? ಹುಟ್ಟು ಸಾವು ತಪ್ಪಿಸೋದಿಲ್ಲ ಅದು. ಈ ಜ್ಞಾನ ಹುಟ್ಟು ಸಾವು ಅದೇ ನಿಜವಾದ ಜ್ಞಾನ. ಅದಕ್ಕೆ ಉತ್ಪನ್ನ ಹಾಕೊಂಡ್ರೆ ಆ ಜ್ಞಾನ ಹಾಕೊಂಡ್ರೆ ಹುಟ್ಟು ಸಾಯೋದು, ಸತ್ತು ಹುಟ್ಟುದು ಹುಟ್ಟು ಸಾಯೋದು ಹಿಂಗೆ ಇರಂಗಿಲ್ಲ. ಈ ಪರವೈರಾಗ್ಯವೇ ಜ್ಞಾನದ ಪರಾಕಾಷ್ಠ ಅಂದರೆ ಸೀಮಾ ಮುಗಿತಲ್ಲ, ಅದ್ರ ಮುಂದೆ ಇಲ್ಲ. ಇದ್ರ ನಿರಂತರ ಅಭ್ಯಾಸ ಕೈವಲ್ಯ ಪ್ರಾಪ್ತಿ ಇದೇ ಗಟ್ಟಿ ಆಗುತ್ತೆ. ಇನ್ನು ವಿಷಯ ಈ ಸೂತ್ರೊಳಗೆ ಏನಪ್ಪ, ಗುಣವೈತೃಷ್ಣ್ಯಂ ಯಾವುದು ತ್ರಿಗುಣಾತ್ಮಕ ಬುದ್ಧಿ ಅಥವಾ ಚಿತ್ತದ ಕಾರ್ಯ ಅದೆಲ್ಲವೂ ಯೋಗಿ ಹೇ ಅದೇನು ಮಾಡು. ವಿವೇಕ ಖ್ಯಾತಿ ಕೂಡ ಸತ್ವಗುಣ ಬುದ್ಧಿ ಕಾರ್ಯ ಅದಕ್ಕೆ ಅದು ಕೂಡ ತ್ಯಾಜ್ಯನ. ನಾನು ಹಿಂಗದೇನಿ ಗೊತ್ತ ಅದು ತ್ಯಾಜ್ಯನ. ಆಮೇಲೆ ಅದಕ್ಕೆ ಹೇಳ್ತಾರೋ ತ್ಯಜ ಧರ್ಮ ಅಧರ್ಮಂಚ ಉಭೇ ಸತ್ಯಾನೃತೆ ತ್ಯಜ ಉಭೇ ಸತ್ಯಾನೃತೆ ತ್ಯಕ್ತ್ವ ಏನ ತ್ಯಜಸಿ ತತ್ತ್ಯಜ.
ತ್ಯಜ ಧರ್ಮಂ ಅಧರ್ಮಂಚ, ಧರ್ಮನು ತ್ಯಾಗ ಮಾಡ ಅಧರ್ಮನು ತ್ಯಾಗ ಮಾಡ, ಉಭೇ ಸತ್ಯಾನೃತೆ ಚ, ಸತ್ಯ ಅನೃತ ಅಮಿತ್ಯ. ಯಾಕೆ ಇವೆಲ್ಲವೂ ಏನೇನು ನೀವು ವಿಚಾರ ಮಾಡ್ತೀವೋ ಅವೆಲ್ಲ ಮಿಥ್ಯಾ ಕೋಟಿಯೊಳಗೆ ಬರ್ತಾವೆ, ಮಿಥ್ಯಾ ರೂಪದೊಳಗೆ ಬರ್ತಾವೆ, ಸತ್ಯ ಒಳಗೆ ಬರೋದಿಲ್ಲ. ಆ ಪರಮಾತ್ಮ ಒಂದೇ ಸತ್ಯದ, ಆ ಸತ್ಯ ಅಂತ ತಿಳ್ಕೊಳ್ಳು ಅದನ್ನು ತ್ಯಾಗ ಮಾಡಂತಾನೆ. ಯಾಕೆ ನಾನು ಬ್ರಹ್ಮ ನಾನು ಅನ್ಕೊಂಡ್ಕೊಂಡಿರ್ತೈತಲ್ಲ, ನಾನು ನಿದ್ದೆ ಮಾಡ್ತಾ ಇದ್ದೇನೆ, ನಾನು ನಿದ್ದೆ ಮಾಡ ನಿದ್ದೆ ಆಗ್ತಾ ಮುಗಿ ಕೆಲಸ ಅಲ್ಲಿ ಏನೂ ಇಲ್ಲ. ಅದಕ್ಕೆ ಅಲ್ಲೇ ಈ ಹೆದರಿಕೆ ಆಗ್ಬಾರ್ದು, ಅಯ್ಯೋ ಧರ್ಮನು ತ್ಯಾಗ ಮಾಡೋದಾರಲ್ಲ ಇವರು ಹೆದರು ಕಾರಣ. ಅದಕ್ಕೆ ತ್ಯಜ ಧರ್ಮಂ ಅಧರ್ಮಂಚ ಉಭೇ ಸತ್ಯಾನೃತೆ ತ್ಯಜ. ಅನೃತ ಅಂದ್ರೆ ಸುಳ್ಳು ಮಿಥ್ಯ, ಸತ್ಯ ಮಿಥ್ಯ ಇದನ್ನು ತ್ಯಾಗ. ಉಭೇ ಸತ್ಯಾನೃತೆ ತ್ಯಕ್ತ್ವ, ಅವು ಎರಡನ್ನು ಬಿಟ್ಟು ಏನ ತ್ಯಜಸಿ ತತ್ ತ್ಯಜ, ಯಾವುದರಿಂದ ಬಿಟ್ಟಿವೋ ಅದನ್ನು ಬಿಡು. ಯಾವುದರಿಂದ ಮೋಳ ತಕ್ಕೊಂಡಿವೋ ಅದನ್ನು ಬಿಡು. ಅಮ್ಮಳಿಗೆ ಇಷ್ಟ ಗಿಡ ಬರ್ತೀಯ ಅಲ್ಲಿ ಹೋಗ್ತೇನೆ ಅದು ಹೋಗ್ಬಿಟ್ಟು ಹಂಗೆ ಇದು ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮವ್ರು ಇಂಥ ಚಂದ ಬಿಟ್ಟಿರ್ತಾರೆ. ಅದು ಇದು ಎಲ್ಲ ಬಿಟ್ಟು ಹಂಗೆ ಬಿಟ್ಟು ಅಂದರೆ ಎಲ್ಲವೂ ಬಿಟ್ಟು ಯಾವುದರಿಂದ ಬಿಟ್ಟಿರ್ತೀವೋ ಅಂದರೆ ಯಾವ ಆಧಾರದಿಂದ ಯಾವ ಅದನ್ನು ಬಿಟ್ಬಿಡು ಅದು ಹೇಳ್ತಾರೆ. ಅಧರ್ಮ ಧರ್ಮ, ಅಸತ್ಯ ಸತ್ಯ ಅಂದರೆ ತಾಮಸಿ ಸಾತ್ವಿಕ ವೃತ್ತಿ ಎರಡೂ ತ್ಯಾಗ. ಎರಡೂ ತಾಮಸಿ ಮತ್ತು ಸಾತ್ವಿಕ ವೃತ್ತಿಯನ್ನು ತ್ಯಾಗ ಮಾಡಿ ಯಾವ ವೃತ್ತಿಯಿಂದ ಆ ಎರಡನ್ನು ತ್ಯಾಗ ಮಾಡಿ ಅದನ್ನು ತ್ಯಾಗ ಮಾಡಿಬಿಡು. ಇದರೊಳಗೂ ತೃಷ್ಣ ಅನ್ನುವಂಥದ್ದೇನದ ಅದರ ಅಭಾವ ಆಗುವುದೇ ಪರವೈರಾಗ್ಯ, ಶ್ರೇಷ್ಠ ವೈರಾಗ್ಯ. ಅರ್ಥಾತ್ ಮನಸ್ಸಿನ ವಿಷಯಗಳಿಂದ ಪ್ರವೃತ್ತ ಆಗುವಂಥ ಆ ವಿಷಯ ರಾಗ ಎಲ್ಲಿ ಓದಿವೋ ಯಾವ ವಿಷಯ ಬೇಗ ಅನಿಸ್ತೀವೋ ಏನು ತಿಳ್ಕೋಲ್ಲ ರಾಗ ಆಸಕ್ತಿ ಅದಂತ ತಿಳ್ಕೋಬೇಕು. ಯಾವಾಗ ಮನಸ್ಸನ್ನು ಒಂದು ಧ್ಯೇಯ ವಿಷಯ ಹತ್ತೀವೋ ಆವಾಗ ಆ ಅನ್ಯ ವಿಷಯ ರಾಗ ಇರೋ ಕಾರಣ ಅದ್ರ ಕಡೆ ಓಡ್ತು. ಇಲ್ಲಿರೋದ್ರಿಂದ ನೀ ಎಲ್ಲ ಧ್ಯೇಯ ಕಚ್ಚಿರಪ್ಪ ಹೋಗೋದಿಲ್ಲ, ಅದನ್ನು ಮಾಡ್ಕೊತೀವಿ ಇದು ಮಾಡ್ತೀವಿ ಅದರ ಕಿಲೆ ಹಾಕ್ತೀವಿ ಹಿಂಗೆ ಅಂತೈತದ. ಯಾಕೆ ಅದ್ರ ಆಶಯ ರಾಗ ಐತಿ, ಅದಕ್ಕೆ ಅತ್ಲಾಗ ಓಡ್ತೈತದ. ಮತ್ತು ಧ್ಯೇಯ ವಿಷಯ ಸ್ಥಿರ ಇರೋದಿಲ್ಲ. ಯಾಕಂದ್ರೆ ವಿಶ್ಲೇಷಣೆ ಮಾಡಕತ್ತಾರ ನಿನಗೆ ಅಲ್ಲಿ ಧ್ಯೇಯ ವಿಷಯದೊಳಗೆ ಸ್ಥಿರ, ಯಾಕೆ ಅಲ್ಲಿರ್ತೈತಿ ಅತ್ಲಾಗಿರ್ತೈತೆ ಇಟ್ಟಿಟ್ಟು ಅತ್ಲ ನೋಡು. ಸಿದ್ದಾವ್ರು ನೀರು ಹಣ್ಣನ್ನು ಬಿಟ್ಟು ಹೋಗ್ರಿ ರಾಶಿನ ಹಾಕಿದ್ರಂತೆ, ಬೇಕಾದ್ರೆ ತಿನ್ರಿ ಅಂತ ಆತ್ಪ ಇನ್ನು ಬಿಟ್ಟು ಹೋಗ್ರಿ ಅಂತ. ಬಿಟ್ಟು ಹೋಗ್ರಿ ಅಂದರೆ ಅದು ಮತ್ತೆ ಇತ್ತು ನೋಡಕತ್ತಾರ ಅಂದರೆ ಮತ್ತೆ ತಗೊಂಡು ಹೋಗ್ಬೇಕು. ಅದಕ್ಕೆ ಹೇಳ್ತಾರಲ್ಲೇ ಅದನ್ನು ಬಿಡು ನೋಡು. ಈ ಅನ್ಯ ಎಲ್ಲ ವಿಷಯ ರಾಗ ನಿವೃತ್ತಿ ಆದಾಗ ಕೇವಲ ಒಂದು ಧ್ಯೇಯ ವಿಷಯ ರಾಗದ ಅರ್ಥ ಅಪರವೇ. ಅದ್ರ ಬಗ್ಗೆ ಯಾವುದ್ರ ಬಗ್ಗೆ? ಧ್ಯೇಯದ ಬಗ್ಗೆ. ಇವೆಲ್ಲ ಹೋಗ್ತಾ ಉಳಿತೈತೇನೋ ಅಲ್ಲೇ ರಾಗ ಉಳಿತೈತೆ. ಎಲ್ಲೇ ಅದು ಭಗವಂತನಲ್ಲಿ ಅಲ್ಲಿ ಧ್ಯೇಯದ ಕಡೆ ಅರ್ಥಾತ್ ಅಲ್ಲೇ ರಾಗ ಉಳಿತೈತೆ. ಅದು ಕೂಡ ಅಪರ ವೈರಾಗ್ಯ, ಪರವೈರಾಗ್ಯ ಅನ್ನಂಗಿಲ್ಲ. ಯಾವುದ್ರ ಫಲ ಏಕಾಗ್ರತ ಸಂಪ್ರಜ್ಞಾತ ಸಮಾಧಿ ತನಕ ಹೋಗ್ತೀವಿ. ಅದು ಕೆಟ್ಟ ಅಂತಲ್ಲ, ಅಲ್ಲಿ ತನಕ ಹೋಗ್ತೀವಿ. ಈ ಸಂಪ್ರಜ್ಞಾತ ಸಮಾಧಿ ಪರಾಕಾಷ್ಠ ಅದು ವಿವೇಕ ಖ್ಯಾತಿ ಕೊನೇ ಮಟ್ಟ. ಅದರೊಳಗೆ ಪುರುಷ ಮತ್ತು ಚಿತ್ತ ಭಿನ್ನತಾ ವಿವೇಕ ಜ್ಞಾನ ಯಾವುದು? ಇದು ಶರೀರ ನಾನಲ್ಲ, ಇಲ್ಲಿರುವಂಥ ಆತ್ಮಸ್ವರೂಪ ಇದು ಉತ್ಪನ್ನ ಆಗಿದೆ. ಅರ್ಥಾತ್ ಚಿತ್ತದ್ವಾರ ಆತ್ಮನ ಸಾಕ್ಷಾತ್ಕಾರ ಆಗಿದೆ. ಏನಿದು ಸಾಕ್ಷಾತ್ಕಾರ ಅಂದರೆ? ಸಾಕ್ಷಾತ್ ಈಗ ಮತ್ತೆ ನಮ್ಗೆ ಗೊತ್ತಾಗತ್ತಲ್ಲ, ಈಗ ನಮ್ಗೆ ಗೊತ್ತಾಗಿಲ್ಲ ನಾನು ಆತ್ಮ, ನಾ ಶರೀರ ಅಲ್ಲ, ಇದು ನಂದಲ್ಲ, ಇದು ಗೊತ್ತಾಗೈತಿ. ನಾವು ಅದು ಗಟ್ಟಿಗೆ ಹೇಳ್ತೀವಿ. ಆದ್ರೆ ಸಾಕ್ಷಾತ್ಕಾರ ಅಂತಾರೆ ಇಲ್ಲ, ಅದು ಅನುಭವ. ಅನುಭವ ಅದು ವಿಜ್ಞಾನ ಅಂತಾರೆ. ಆ ಅನುಭವ ಅದೇ ನಾನು ಅಂದಾಗ ಕೈ ನೋವಾಗಿಲ್ಲ ನಾನು ಅಂತ ಎಣ್ಣೆ ಹಚ್ಚೋರು ಹಚ್ತಾರೆ, ಉಪ್ಪು ಭತ್ತ ಹಚ್ಚೋರು ಹಚ್ತಾರೆ, ಕಾಸೋರ್ಗೆ ಹಾಕ್ತಾರೆ. ಏನು ಸಂಬಂಧ? ಇದರಿಂದ ಯಾವುದು ನಿಂದ್ರಂಗಿಲ್ಲ ಅಂತ ಅನ್ನೋದು. ಅಯ್ಯಯ್ಯೋ ಹಿಂಗಾತಲ್ಲ ನಮ್ಮಂಥವ್ರಿಗೆ ಆಗ್ಬೇಕೇನಿದು, ನಾ ದೇವ್ರನ್ನ ನೆನೆಸ್ತೀನಿ. ಶರೀರ ಧರ್ಮ ಅದೇನು ಹಾಕೊಂಡು ಈ ಥರ ಶರೀರ ಔಷಧ ತೊಗೋಬಾರ್ದು ಅಂತಲ್ಲ, ಶರೀರಕ್ಕೆ ಏನಾರ ಔಷಧ ತಗೋ ಹಸಿವಾದ ಮುಣ್ಣ ಅದು ಇದೇ ಬೇಕು, ನಂದ ನಡಿಬೇಕು, ನಾ ಮೆಟ್ಟಿದ್ದ ಕಡಲೆ ಈಗ ಇದು ಬೇಕಾದ್ರೆ ಮಾಡಿ ಈ ಥರ ಆಗಿ. ಅದಕ್ಕೆ ಆ ಪರವೇ ಇದು ಫಲ ಅಸಂಪ್ರಜ್ಞಾತ ಅಲ್ಲ. ಸಮಾಜಗಳು ಇದ್ದೇನೆ ಅನ್ನೋದು ಹೋಗಿರ್ತದಲ್ಲೇ.
ನಾನು ನಿದ್ರೆ ಮಾಡಿ ಇದು ಹೋಗಿರ್ತದೆ ಗಾಢ ನಿದ್ರೆ ಹತ್ಬೇಕು ಎಲ್ಲಿರ್ತದೆ ಯಾವುದೂ ಇಲ್ಲ. ಹಾಗೆ ಅದು ಸಮಾಧಿ. ಆರಂಭದೊಳಗೆ ಅಸಂಪ್ರತ್ ಚಿತ್ತವೃತ್ತಿ ಸರ್ವತಾ ಪ್ರಾರಂಭ ನಿರೋಧ ಅರ್ಥಾತ್ ಅಸಂಪ್ರತ್ಯಾಸನ ಕ್ಷಣಿಕ ಇರ್ತೈತಿ. ಕಿಂತು ನಿಧಾನವಾಗಿ ಅದ್ರ ಸಂಸ್ಕಾರ ಬೆಳೀತಾ ಬೆಳೀತಾ ಯುತ್ಥಾನ ಸಂಸ್ಕಾರ ಅವು ಮತ್ತೆ ಹೇಳೋದು ಸಮಾಧಿ ಬಿಟ್ಟು ದಬ್ಬಕ್ಕೆ ಶುರು ಆಗ್ತಾವೆ. ಬೇಡ ಹಾಗೆ ಮಾಡ್ಕೊಂತ ಸಂಪ್ರಜ್ಞಾತ ಹೋಗಿ ಅಸಂಪ್ರಜ್ಞ ನಾನು ಬ್ರಹ್ಮ ನಾನು ಅನ್ನೋದು ಹೋಗಿ ಸ್ವಭಾವ ಬ್ರಹ್ಮ ಆಗಿರ್ತಾನೆ. ಹಾಗೆ ವಿವೇಕ ಖ್ಯಾತಿ ಅಂದರೆ ಪ್ರಸಂಖ್ಯಾ ಅಂತ ಹೇಳ್ತಾರೆ. ಇದು ಸ್ಥಾಯಿ ಅವಸ್ಥಾ ಹೆಸರು ಧರ್ಮಮೇಧ ಸಮಾಧಿ. ಇದಕ್ಕೆ ಅಂತಾರಕ್ಕೆ ಆ ವಿವೇಕ ಖ್ಯಾತಿ ಅದರದ ಸ್ಥಾಯಿ ಅವಸ್ಥಾ ಅದು ಗಟ್ಟಿರೋದು. ಅದಕ್ಕೆ ಧರ್ಮಮೇಧ ಸಮಾಧಿ. ಅದು ಧರ್ಮಮೇಧ ಸಮಾಧಿ ಪರಾಕಾಷ್ಟ ಜ್ಞಾನ ಪ್ರಸಾದ ಅನ್ನುವಂಥ ಪರವೈರಾಗ್ಯ ಇದು ಬರ್ತದೆ. ಪರವೈರಾಗ್ಯ ಬರ್ಬೇಕಾಗಿರಬೇಕು ಅಂತ ಜ್ಞಾನ ಅವಾಗ ಗಟ್ಟಿ ಆಗ್ತದೆ. ಏನಂತ ಇದೆಲ್ಲವೂ ನಶ್ವರವಾದಂಥದ್ದಿದೆ, ಇದೆಲ್ಲವೂ ವಿನಾಶೀಲ ಆಗುತ್ತದೆ. ನಾನು ಅವಿನಾಶಿ ಅದೀನಿ, ಯಾವಾಗಲೂ ಇರಾಮದೀನಿ, ಹೆಚ್ಚು ಕಡಿಮೆ ಆಗುವುದಿಲ್ಲ, ನನಗೆ ಆಗಿ ಏನೂ ಬೇಕಾಗಿಲ್ಲ, ನಾನು ಪೂರ್ಣ ಅದೀನಿ, ಸುಖಿ ಅದೀನಿ. ಅದಕ್ಕೆ ಅದೇ ಯಾವುದ್ರ ಫಲ ಅಸಂಪ್ರಜ್ಞಾ ಸಮಾಧಿಗೆ ಹೋಗುತ್ತೆ. ಅಸಂಪ್ರತ್ಯಾ ಸಮಾಧಿ ಅಂತಿಮ ಸೀಮಾ ಕೈವಲ್ಯ ಅದು ಮೋಕ್ಷ. ಸಾಧನ ಪಾಸು 26 ಹಾನದ ಉಪಾಯ ಅವಿಪ್ಲವ ವಿವೇಕ ಖ್ಯಾತಿ ಅಂತಲೇ ದೇಶ. ಆದ್ದರಿಂದ ಅವಿಪ್ಲವ ವಿವೇಕ ಖ್ಯಾತಿ ತನಕ ಮನುಷ್ಯ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯದ. ಈ ವಿವೇಕ ಖ್ಯಾತಿಯನ್ನು ಅದರಿಂದ ಏನು ಆತ್ಮ ಸಾಕ್ಷಾತ್ಕಾರ ಆಗ್ತದೋ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಇದಕ್ಕೆ ವಿವೇಕ ಖ್ಯಾತಿನೂ ಅದು ಸ್ವಯಂ ಹಿ ಚಿತ್ತದ ಏಕ ಸಾತ್ವಿಕ ವೃತ್ತಿ ಅದು ಪ್ರತೀತ ಶುರು ಆಕೈತಿ ಅಂತ ಅದರೊಳಗೂ ಆಸಕ್ತಿ ಶುರು ಆಕೈತಿ ನೋಡಿ. ಅದು ಈ ವಿವೇಕ ಖ್ಯಾತಿಯಿಂದ ಆಸಕ್ತಿ ತೆಗೆದಾಕು. ಆಸಕ್ತಿ ಎಲ್ಲೂ ತೆಗೆದಾಕ ಅವರ ಪರ ವೈರಾಗ್ಯದ ಕೊನೆಯ ಅವಸ್ಥೆ ಅಲ್ಲಿ ಹೇಳ್ತಾರೆ. ಅದು ಈ ಮಾತನ್ನು ಈ ಸೂತ್ರ ತಿಳಿಸ ತತ್ಪರಂ ಪುರುಷ ಖ್ಯಾತೆ ಗುಣವೈತೃಷ್ಣ್ಯಂ ಅಂಥೇಳಿ ಆಸಕ್ತಿ ತೆಗೆದಾಕು. ಎದುರಾಗೂ ಆಸಕ್ತಿ ಇಡೋದು ಕರ್ತವ್ಯ ಮಾಡೋದು. ಮತ್ತು ಆಸಕ್ತಿ ನಮ್ದು ಆಸಕ್ತಿ ಮತ್ತೆ ಮಾಡೋದಲ್ಲ. ಆಸಕ್ತಿ ಮಾಡ್ತಾನೆ ಆಗಿರಿ ಅಲ್ಲ, ಒಳ್ಳೆ ಕಾಳಜಿಯಿಂದ ಮಾಡ್ತಾನೆ, ಚಂದ ಯಾವಾಗಪ್ಪ ಕರಡಿ ಇದು ಮಿಥ್ಯಾ ಅಂತಾದರೂ ಉಪಯೋಗ ಮಾಡ್ತಾನೆ, ಚಲೋ ಆ ಕಡಿ ಹೊಡೆದು ಇದು ಮಿಥ್ಯಾ ಆಗ್ತಾನೆ ಅದು ಹೊಡಿತಾನೆ ಇಲ್ಲ. ಹಂಗೆ ಈ ಆಸಕ್ತಿ ತೆಗೆದು ಹಾಕೋದು ಚಿತ್ತ ಸರ್ವವೃತ್ತಿ ಶೂನ್ಯ ಆಗ್ತದೆ. ಪುರುಷ ಸ್ವರೂಪ ಪ್ರತಿಷ್ಠಿತ ಆದರೆ ಅಸಂಪ್ರಜ್ಞಾ ಸಮಾಧಿ ಬರ್ತಾನೆ. ಈ ಪ್ರಕಾರ ನಿರೋಧದ ಉಪಾಯಭೂತ ಅಭ್ಯಾಸ ವೈರಾಗ್ಯದ ಲಕ್ಷಣ ಪ್ರತಿಮಾಡಿ ಇನ್ನು ಆ ಎರಡು ಉಪಾಯಗಳಿಂದ ಸಿದ್ಧ ಆಗುವಂಥ ಸಂಪ್ರಜ್ಞಾ ಸಮಾಧಿ ಅದರ ಸಾರ ಅವಾಂತರ ಭೇದರಹಿತ ಸ್ವರೂಪ ನಿರೂಪಣ ಇಲ್ಲಿ ಮಾಡ್ತಾನೆ. ವಿತರ್ಕ ವಿಚಾರಾನಂದ ಸ್ಮಿತಾರೂಪ ಉಗಮಾತ್ ಸಂಪ್ರಜ್ಞಾತಃ ಅಂತ ಏನು ಹೇಳ್ತಾರೆ. ವಿತರ್ಕ ವಿಚಾರ ಆನಂದ ಅಸ್ಮಿತಾರೂಪ ಅನುಗಮಾತ್ ಅಂದರೆ ವಿತರ್ಕ ವಿಚಾರ ಆನಂದ ಅಸ್ಮಿತಾ ಅನ್ನುವಂಥ ಸ್ವರೂಪ ಸಂಬಂಧದಿಂದ ಏನು ಚಿತ್ತದ ವೃತ್ತಿ ನಿರೋಧ ಇದೆಯೋ ಅದು ಸಂಪ್ರಜ್ಞಾತ್ ಸಮಾಧಿ ಅನ್ಕೋತದೆ ನೋಡಿ. ಅದಕ್ಕೆ ಹೇಳ್ತಾರೆ ವಿತರ್ಕ ವಿಚಾರ ಆನಂದ ಅಸ್ಮಿತಾ ಅನ್ನುವಂಥ ಸ್ವರೂಪಕ್ಕೆ ಅದು ಸಂಬಂಧ ಏನು ಚಿತ್ತದ ವೃತ್ತಿ ನಿರೋಧ ಬೇರೆ ಕಡೆ ಹೋಗೋಂಗಿಲ್ಲ, ಅದು ಸಂಪ್ರಜ್ಞಾ ಸಮಾಧಿ ಅನ್ಕೋತಾರೆ. ಅರ್ಥಾತ್ ವಿತರ್ಕದ ಸಂಬಂಧ ಏನು ಸಮಾಧಿ ಇದಲ್ಲ ಅದ್ರ ಹೆಸರು ವಿತರ್ಕಾನುಗತ. ವಿಚಾರ ಸಂಬಂಧದಿಂದ ವಿಚಾರಾನುಗತ, ಆನಂದ ಸಂಬಂಧದ ಆನಂದಾನುಗತ, ಅಸ್ಮಿತಾ ಸಮಾಧಿ ಹೆಸರು ಅಸ್ಮಿತಾನುಗತ ಸಂಪ್ರಜ್ಞಾತ ಸಮಾಧಿ ಅಂತ ಇದೆಲ್ಲ. ಅಂದರೆ ವಿತರ್ಗಾಂತ ಸಂಪ್ರಜ್ಞಾ ಸಮಾಧಿ, ಆಮೇಲೆ ವಿಚಾರಾನುಗತ ಸಂಪ್ರಜ್ಞಾ ಎಲ್ಲ ಕೂತ್ಕೋಬೇಕು ಅದಕ್ಕೆ ಆಯಾಸ. ಆಮೇಲೆ ಸೂತ್ರ ಕೊನೆಗೆ ಸಮಾಧಿ ಶಬ್ದ ಉಳಿತೈತೆ, ಅದಕ್ಕೆ ಅಲ್ಲೇ ಹತ್ತಬೇಕು ನಮ್ದೆಲ್ಲ ಶಕ್ತಿ. ಅದರೊಳಗೆ ಧ್ಯೇಯ ಚಿತ್ತದ ಧ್ಯಾನ ಮಾಡಲು ಬಟ್ಟದ ಅಧ್ಯೇಯ ವಸ್ತು ಸ್ವರೂಪ ಯೋಗ್ಯ ರೀತಿಯಿಂದ ಅರ್ಥಾತ್ ಸಂಶಯ ವಿಪರ್ಯ ಅವಿದ್ಯಾ ರಹಿತ ಯಥಾರ್ಥ ರೂಪದಿಂದ ತಿಳ್ಕೋಬೇಕು. ಸಂಶಯ ಗೆರಿಸಿ ಉಳಿಬಾರ್ದು, ಉಲ್ಟಾನೂ ಆಗಬಾರ್ದು, ಯಥಾರ್ಥ ರೀತಿಯಿಂದ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಆಯ್ತು. ಈ ಆ ಭಾವನ
ವಿಶೇಷ ಆ ಭಾವನಾ ವಿಶೇಷಕ್ಕೆ ಅದರ ಸಂಪ್ರಜ್ಞಾತ. ಅದು 4 ಪ್ರಕಾರ: ವಿಚಾರ ವಿತರ್ಕಾನುಗತ, ವಿಚಾರ ಆನಂದಾನುಗತ, ಅಸ್ಮಿತಾನುಗತ. ಇವು 4 ಭಾಗ ಆಯಿತು ನೋಡಿ. ಈ ಭಾವನಾ ವಿಶೇಷ ಸಂಪ್ರಜ್ಞಾ ಸಮಾಧಿ ಅಂತ. ಅನ್ಯ ವಿಷಯಗಳನ್ನು ಬಿಟ್ಟು ಕೇವಲ ಒಂದು ಧ್ಯೇಯದ ಕಡೆ ಮೇಲಿಂದ ಮೇಲೆ ಚಿತ್ರ, ಅದರ ಹೆಸರು ಭಾವನಾ. ಭಾವನಾ ಅಂದರೆ ಅದೇ ಉಳಿದು ಬಿಟ್ಬಿಡೋದು. ಅದಕ್ಕಿಂತ ಮತ್ತು ಅದೇ ಬೇರೆ ಏನಿಲ್ಲ. ಅದಕ್ಕೆ ಮೇಲಿಂದ ಮೇಲೆ ಚಿತ್ರ ಅದೇ ಇಡೋ ಭಾವನ. ಈ ಭಾವನೆಯ ವಿಷಯಭೂತಿ ಏನು ಭಾವ್ಯ ಆಗುವುದು. ಯಾವುದರ ಭಾವನಾ ಅದು ಆಗಬಾರ್ದು ಧ್ಯೇಯ ವಸ್ತು. ಅದು ಗ್ರಾಹ್ಯ ಗ್ರಹಣ ಗೃಹೀತ ಭೇದದಿಂದ 3 ಪ್ರಕಾರ: ಗ್ರಾಹ್ಯ ಗ್ರಹಣ, ಗ್ರಾಹ್ಯ ಹಿಡ್ಕೊಳ್ಳಿಕ್ಕೆ ಹಿಡ್ಕೊಂಡು, ಆಮೇಲೆ ಗೃಹೀತ ಭೇದ ಹಿಡ್ಕೊಂಡದ್ದ ಮೊದಲಿಂದ ಅದು. ಈ 3 ಸ್ಥೂಲ ಸೂಕ್ಷ್ಮ ಭೇದದಿಂದ 2 ಪ್ರಕಾರ: 5 ಸ್ಥೂಲಭೂತ, ಸ್ಥೂಲ ಇಂದ್ರಿಯ, ಸ್ಥೂಲ ವಿಷಯ, 5 ಸೂಕ್ಷ್ಮಭೂತ ಅರ್ಥಾತ್ ತನ್ಮಾತ್ರ, ತತ್ಮಾತ್ರ ಮತ್ತು ಸೂಕ್ಷ್ಮ ಇಂದ್ರಿಯ ಕೇವಲ ಶಕ್ತಿರು ಸೂಕ್ಷ್ಮ ವಿಷಯ. ಯಾವ ಪ್ರಕಾರ ಅಲ್ಲೇ ಅದು ಒಂದು ಗುರಿ ಇಡುವಂಥ ಮೊದಲು ಸ್ಥೂಲ ಲಕ್ಷಣ ಭೇದ ಮಾಡ್ತಾನೆ. ಅದು ಸೂಕ್ಷ್ಮವನ್ನು ಈ ರೀತಿ ಯೋಗಿನೂ ಸಹಿತ ಸ್ಥೂಲ ವಸ್ತುವಿನ ಸಾಕ್ಷಾತ್ ಪುನಃ ಸೂಕ್ಷ್ಮದೇ ಅಲ್ಲಿ ಭಾವನಾ ಪ್ರವೃತ್ತ ಅರ್ಥಾತ್ ಸೂಕ್ಷ್ಮ ವಸ್ತು ಸಾಕ್ಷಾತ್ ಮಾಡ್ಕೋತಾನಪ್ಪ. ಅದಕ್ಕೆ ಆಮೇಲೆ ಅದಕ್ಕೇ ಹೇಳ್ತಾರೆ ಈ 4 ರೀತಿ: 5 ಸ್ಥೂಲಭೂತ ವಿಷಯ ತಥಾ ಸ್ಥೂಲ ಇದು ಗ್ರಾಹ್ಯ ಭಾವನೆಯ ಹೆಸರು ವಿತರ್ಕಾನುಗತ. ಯಾವುದು? ಸ್ಥೂಲಭೂತ ವಿಷಯಕ ತಥಾ ಸ್ಥೂಲ ವಿಷಯಕ ಇಂದ್ರಿಯ ವಿಷಯ. ಈ ಗ್ರಾಹ್ಯ ಭಾವನೆ ಇದು ಹಿಡ್ಕೋಬೇಕು, ತಗೋಬೇಕು. ಇದು ವಿತರ್ಕಾನುಗತ ಸಂಪ್ರಜ್ಞಾತ ಸಮಾಜ. ಇನ್ನು ಸೂಕ್ಷ್ಮಭೂತ ವಿಷಯ, ಸೂಕ್ಷ್ಮ ಇಂದ್ರಿಯ ವಿಷಯ, ಗ್ರಾಹ್ಯ ಭಾವನೆ ಹೆಸರು ವಿಚಾರ ಮಾಡಿ ವಿಚಾರ ಅಂತ ಸಂಪ್ರಜ್ಞಾತ. ಆಮೇಲೆ ತನ್ಮಾತ್ರ ಇಂದ್ರಿಯ ಕಾರಣ ಸತ್ವಪ್ರಧಾನ ಅಹಂಕಾರ ವಿಷಯ ಕೇವಲ ಗ್ರಹಣ ಭಾವನೆ ಹೆಸರು ಆನಂದ. ಅಲ್ಲಿ ಮತ್ತೊಂದೇನು ಇರಂಗಿಲ್ಲ. ಅಸ್ಮಿತಾ ಅರ್ಥ ಚೇತನದ ಪ್ರತಿಬಿಂಬಿತವಾದಂಥ ಚಿತ್ತ ಸತ್ವ ಬೀಜ ರೂಪದಿಂದ ಅಹಂಕಾರ ಸಹಿತ ಆ ವಿಷಯಕ್ಕೆ ಗೃಹೀತ ಭಾವನೆ ಹೆಸರು ಅಸ್ಮಿತಾನುಗತ ಅಂತ 4 ಭಾಗ ಮಾಡಿ. ವಿತರ್ಕಾನುಗತ ಬಾಹ್ಯ ಸಮಾಧಿ ಏನಪ್ಪ? ಗ್ರಾಹ್ಯ ಸಮಾಧಿಲ್ಲ. ಯಾವ ಭಾವನಾ ದ್ವಾರ ಗ್ರಾಹ್ಯ ರೂಪ ಯಾವುದೇ ಸ್ಥೂಲ ವಿಷಯ, ವಿರಾಟ್ ಮಹಾಭೂತ, ಸೂರ್ಯ, ಚಂದ್ರ, ಶರೀರ, ಸ್ಥೂಲ ಇಂದ್ರಿಯ, ಯಾವುದೇ ಸ್ಥೂಲ ವಸ್ತು ಅದನ್ನು ನಿಂದ್ರಿಸಿ ಎಲ್ಲಿ ಹೋಗ್ತೀವಿ ಅಲ್ಲೇ ವಿಷಯ ನಿಂದ್ರಿಸಿ ಸಂಶಯ ವಿಪರ್ಯಾಯ ಅದು ಯಥಾರ್ಥ ಸ್ವರೂಪ ಎಲ್ಲ ವಿಷಯ ಸಹಿತ ಮೊದಲು ಎಂದೂ ನೋಡಿಲ್ಲ, ಕೇಳಿಲ್ಲ, ಅನುಮಾನ ಮಾಡಿಲ್ಲ, ಸಾಕ್ಷಾತ್ ಮಾಡಿಲ್ಲ ಆ ವಿತರ್ಕ ಸಂಪ್ರಜ್ಞಾ. ಇನ್ನು ಸಂಖ್ಯೆ ಇಲ್ಲಿ ಹೇಳೋದ್ರಿಂದ ಅಷ್ಟಪ್ಪ. ಅದಕ್ಕೆ ವಿತರ್ಕ ಮಾಡಿ ಸಿಗುವಂಥ ಇದ್ರ 2 ಶಬ್ದ ಅರ್ಥ ಜ್ಞಾನದ ಭಾವನಾ ಸಹಿತ ನಿರ್ವರ್ತಕ ನಿರ್ವಿತರ್ಕ. ಶಬ್ದ ಅರ್ಥ ಮತ್ತು ಜ್ಞಾನ ಭಾವದ ರೈತ ಕೇವಲ ಅರ್ಥಮಾತ್ ಅಥವಾ ಪಾದದ ಅಥವಾ 42 42 ಮತ್ತು 43 43 ಇವನು ಸೂತ್ರ ಆ ಸೂತ್ರ ಅಲ್ಲಿ ಬರ್ತಾರೆ. ಅದರ ವ್ಯಾಖ್ಯಾ ಅಲ್ಲೇ ಮಾಡ್ತೀವಿ ನೋಡಿ. ವಿಚಾರಾಂತ ಗ್ರಾಹ್ಯ ಸಮಾಧಿನಪ್ಪ ವಿತರ್ಕ ಅನುಗತ ದ್ವಾರ ಯಾವಾಗ ಚಿತ್ತು ವಸ್ತುವಿನ ಸ್ಥೂಲ ಆಕಾರ ಸಾಕ್ಷಾತ್ ಮಾಡ್ಕೊಂಡು ಇದು ಸಾಕ್ಷಾತ್ಕಾರ ಮಾಡ್ಕೊಂಡು ಸ್ಥೂಲ ವಸ್ತು ಸಾಕ್ಷಾತ್ ಮಾಡ್ತಾವಲ್ಲ ಆವಾಗ ಅವನ ದೃಷ್ಟಿ ಅಲ್ಲಿ ಮುಂದೆ ಮಾಡ್ತಿರ್ತಾನೆ. ಅವಾಗ ಯಾವ ಭಾವನಾ ದ್ವಾರ ಗ್ರಾಹ್ಯರು ಸ್ಥೂಲಭೂತ ಕಾರಣ 5 ಸೂಕ್ಷ್ಮಭೂತ 5 ತನ್ಮಾತ್ರ ತಕ್ಕ ಶಕ್ತಿ ಮಾತ್ರ ಇದ್ರೆ ಯಥಾರ್ಥ ರೂಪ ಸಂಶಯ ವಿಪರೀತ ರಹಿತ ಎಲ್ಲ ವಿಷಯ ಸಹಿತ ಸಾಕ್ಷಾತ್ ಮಾಡ್ತಾರೋ ಅದು ವಿಚಾರ ಮಾಡಿ ಸುಮ್ಮನೆ ಸೂಕ್ಷ್ಮ ಗೊತ್ತಾಗ್ತದೆ. ಅದೆಲ್ಲವೂ ವಿಚಾರ ಅಂತ. ಇದರೊಳಗೆ 2 ಬೇರೆ: ದೇಶಕಾಲ ಧರ್ಮದ ಭಾವನಾ ಸಹಿತ ದೇಶಕಾಲ ಧರ್ಮ ಈ ಭಾವನಾ ಸಹಿತ ವಿಚಾರ ಮುಗಿದು ದಾಟಿದೆ. ದೇಶಕಾಲ ಧರ್ಮದ ಭಾವನಾ ರಹಿತ ಕೇವಲ ಅರ್ಥ ಮಾತ್ರ ಧರ್ಮಿ. ಅಲ್ಪದ ಅಲ್ಲಿ ಮುಂದೆ 44ನೇ ಶ್ಲೋಕ ಅಲ್ಲಿ ತಿಳಿಸ್ತಾರೆ. ಅದ್ರ ವ್ಯಾಖ್ಯೆ ಅಲ್ಲಿ ತಿಳಿಸ್ತಾರೆ. ಇಲ್ಲೇ ಈ ಸ್ಮರಣ ಮಾಡುವಂಥದ್ದೇ ವಿತರ್ಕ ಸಂಪ್ರಜ್ಞಾತ ಎಲ್ಲಿ ಸ್ಥೂಲ ವಿಷಯ ಸಾಕ್ಷಾತ್ ಅರ್ಥದ ಜರ್ ಯೋಗಿ ಸ್ಥೂಲ ವಿಷಯದ
ಉಳಿಲಾರದೆ ಮುಂದೆ ಹೋಗ್ತಾನೆ. ಇದು ಎಲ್ಲಿಂದ ಬಂತು, ಇದರೊಳಗೆ ಯಾವ ಶಕ್ತಿ ಅದ ಚಿಂತನೆ ಮಾಡ್ತಾನ. ಇದು ಹಿಂಗೆ ಒದರ್ತೈತೇನೋ, ಅದು ಜೋಡಿಸಿದ ಮೇಲೆ ಒದರಿ ಅಲ್ಲಿ ತನಕ ನೋಡ್ತಿಲ್ಲ. ಅದು ಜೋಡ್ತೀನಿ ಏನು ಸಂಚಾರ ಆಗ್ತಾರೆ, ವಿದ್ಯುತ್ ಸಂಚಾರ. ಈ ಚಿಂತನ ಅದು ವಿಚಾರ ಆಗುತ್ತೆ. ಆಮೇಲೆ ಆತ ಬೇಕಾದ ದೃಢತೆಯಿಂದ ಅದರ ಸೂಕ್ಷ್ಮ ಅಂತ ವಿಷಯವನ್ನು ತಿಳ್ಕೊಳ್ಳಿ ಏನಾರ ಮಾಡಿ ಅದಕ್ಕಲ್ಲೇ ಆ ರೀತಿಯಾಗಿ ಅದಕ್ಕೆ ಸ್ವಯಂ ಸಾಕ್ಷಾತ್ಕಾರ. ಯಾಕೆ ಏಕಾಗ್ರತೆ ದೃಢತೆಯಿಂದ ಚಿತ್ತ ಸತ್ಗುಣದ ಪ್ರಕಾಶ ಚಿತ್ತ ಏಕಾಗ್ರ ಆತು ಸತ್ಗುಣ ಪ್ರಕಾಶ ಬೆಳ್ಕೊಂತ ಹೋಗತ್ತೆ. ಚಿತ್ತದ ಏಕಾಗ್ರತೆ ಭಾಳ ಮಹತ್ವದ್ದು. ಇಲ್ಲೇ ಪೂರಾ ಲಕ್ಷ ಕೊಟ್ಟು ಕೇಳಾಕತ್ತಿ ಅರ್ಥ ಆಕೈತೆ. ಒಂದು ಸ್ವಲ್ಪ ಹತ್ಲಾಗ ಇತ್ಲಾಗ ಮಾಡಿದ್ರೆ ಹತ್ಲಾಗ ಅಷ್ಟು ನೋಡಿ ಇತ್ಲಾಗ ಅಷ್ಟು ನೋಡಿ ಮಾಡಿ ಹಾಗಾಗಿ ಅದಕ್ಕೆ ಸೂಕ್ಷ್ಮ ವಿಷಯದ ಸಾಕ್ಷಾತ್ ಮಾಡೋ ಸಮರ್ಥಕ. ಮತ್ತು ಈ ಭಾವನೆ ವಿತರ್ಕ ವಿಚಾರ ಇದು ಹಿಂಗ್ಯಾಗಪ್ಪ ಹಂಗೆ ವಿಚಾರ ಆನಂದಾನುಗತ ಇದ್ರಂಡು ಸಮಾಧಾನಪ್ಪ. ವಿಚಾರಾನುಗತ ನಂತರ ಅಭ್ಯಾಸ ಯಾವಾಗ ಚಿತ್ತ ಏಕಾಗ್ರ ಇಷ್ಟು ಬೆಳೆದಿರ್ತಲ್ಲ, ಶಕ್ತಿ ಮಾತ್ರ ಇಂದ್ರಿಯ ತನ್ಮಾತ್ರೆ ಕಾರಣ ಅಹಂಕಾರ ಅದರ ಧಾರಣ ಮಾಡಿ ಸಾಕ್ಷಾತ್ ಮಾಡ್ಕೋತ ಅದಕ್ಕೆ ಆನಂದ. ಮತ್ತೇನು ಆನಂದ ಉಳಿದೇನು ಅದು ಮುಂದೆ ಹೋಗ್ಬಿಟ್ಟ ಆನಂದ. ಅದಕ್ಕೆ ಸಂಪ್ರಜ್ಞಾತ ಸಮಾಧಿ ಅಂತ ಆನಂದಾನುಗತ ಅಂತ. ವಿಚಾರಾನುಗತ ಸಮಾಧಿ ಯಾವ ಸೂಕ್ಷ್ಮ ಸಾಕ್ಷಾತ್ಕಾರ ಮಾಡೋದು ಅದನ್ನೇ ಯೋಗಿ ಅಲ್ಲೇ ನಿಂದಿರಲಾರದೆ ಮುಂದೆ ಹೋಗ್ತಾನೆ. ಮುಂದೆ ಚಿತ್ತ ಏಕಾಗ್ರ ಸತ್ಗುಣ ಅಧಿಕತೆಯಿಂದ ಅಹಂಕಾರ ಸ್ವರ ಎಲ್ಲಪ್ಪ ಇದು ವಿಚಾರವಾಗತ್ತೆ. ಅದು ಮುಂದೆ ಹೋದಾಗ ಹಾಗೆ ಅದರಿಂದ ಚಿತ್ತದ ಸತ್ಗುಣ ಅಲ್ಲಿಂದ ಅತ್ಯಾಸ ಆನಂದ ನಾವು ಇಡುವಂಥ ಕಾರಣ ಏನಂದರೆ ಸತ್ಗುಣ ಪದಾರ್ಥ ಅಹಂಕಾರ ಆನಂದ ರೂಪ ಸತ್ಗುಣ ತಥಾ ಸೂಕ್ಷ್ಮ ತಾರತಮ್ಯ ಸಾಕ್ಷಾತ್ ಮಾಡ್ತಾ ಯೋಗಿ ಚಿತ್ ಸತ್ಗುಣ ಬೆಳೀತು. ಆವಾಗ ಆನಂದ ತುಂಬಿಡಿತು. ಆನಂದ ತುಂಬಗೇನ ಸತ್ಗುಣ ಪರಾಕಾಟವಾಗಿರ್ತದೆ. ಆವಾಗ ಆನಂದ ಆಗ್ತದೆ. ಆ ಹೊತ್ತಿನೊಳಗೆ ಯಾವುದೇ ವಿಚಾರ ಗ್ರಾಹ್ಯ ವಿಷಯ ಅದರ ವಿಷಯ ಬೇರೆ ಯಾವುದೇ ಇರಾಗಿಲ್ಲ. ಕಿಂತು ಆನಂದವೇ ಆನಂದ ಪರಮಾನಂದ ಆಯ್ತು. ಅದ್ರ ವಿಷಯ ಆನಂದನೇ ಆಗಿದೆ. ಮೈ ನಾ ಸುಖ ಇದ್ದನು ನಾ ಸುಖೇ ಇದ್ದೀನಿ ಹಿಂಗೆ ಏನು ಮಾಡ್ತಾನವ ಆನಂದ ರೂಪದನಿ ಸುಖೀರ್ ಸ್ವರೂಪದನಿ ಹೀಗೆ ಮಾಡ್ತಾನೆ. ಆ ಯೋಗಿ ಇದಕ್ಕೆ ಅಂತಿಮ ಧ್ಯೇಯ ಅಂತ ತಿಳ್ಕೊಂಡು ಅದನ್ನು ಸಂತುಷ್ಟ ಆಗ್ತಾನೆ. ಮುಂದೆ ಹೋಗೋಂಗಿಲ್ಲ. ಅದ್ರ ದೇಹದಿಂದ ಅಧ್ಯಾಸ ಶರೀರ ನಾನಲ್ಲ ಇದು ಗಟ್ಟ. ಶರೀರ ನಾನು ಅನ್ನೋದೇನಿತ್ತಲ್ಲ ಇರ್ತೀವಿ ಸಹ ಅದು ಕತ್ತರಿಸೋದು. ಪರಂತು ಸ್ವರೂಪ ಸ್ಥಿತಿ ಇದಷ್ಟೇ ಹೋತು. ಅದು ಬರಿಂದಿಲ್ಲ. ಈ ಶರೀರ ತ್ಯಾಗ ಪಶ್ಚಾತ್ ಅವ ಭಾಳ ಸಮಯದ ಕೈವಲ್ಯ ಪಾದ ಹೆಂಗೆ ಆನಂದ ಭೋಗಿಸ್ತಾ ಇರ್ತಾನೆ, ವಿಧೇಯ ಅನಿಸ್ಕೊತಾನೆ. ಅದು ಈ ಪಾದದಿಂದ ಅದು ಮುಂದಿನ 19 ಶ್ಲೋಕ ವರ್ಣನೆ ಮಾಡಿ ಅಲ್ಲಿ ಅದನ್ನ ಅಸ್ಮಿತಾನುಗತ ಗೃಹೀತರು ಸಮಾಧಿ ಅದನ್ನು ಚೇತನಿಂದ ಪ್ರತಿಬಿಂಬಿತ ಚಿತ್ ಅದರೊಳಗೆ ಬೀಜ ರೂಪದಿಂದ ಅಹಂಕಾರಿತತೆ ಸೂಕ್ಷ್ಮ ಅಹಂಕಾರ ಸ್ಥೂಲಕ್ಕಿಂತಲೂ ಮೇಲಿನ ಹೇಳ್ತಿ ನಮ್ದಿರ್ತಿಲ್ಲ ನಮ್ದೇನೈತಿ ಅಂತಿ ಅವರ ಮಠ ಒಳಗಿಂದ ಬಂದು ಮಾಡ್ತಾರೆ ನೋಡ್ರಿ ಸೂಕ್ಷ್ಮ ಅವ್ರದ್ದು ಏನಾಗೋದು ನಾವು ಮಾಡೋದ್ರೆ ಹಾಕಂತಿ ಇದು ಬಿಡ್ತಾರೆ. ಇದು ಮೇಲೆ ಏನಪ್ಪ ಏನು ಗುರುಭಕ್ತ ತೋರಿಸ್ಕೊಡು ಮಂದಿ ಹಿಂಗೆ ಅಂದ್ಕೊಡು ಏನು ಅದು ಈ ಸೂಕ್ಷ್ಮ ಇದು ಬಾಕಿ. ಆ ಸೂಕ್ಷ್ಮ ಅಂತ ಭಾಳ ಮಂದಿ ಹಾಳು ಮಾಡಿದೆ. ಸೂಕ್ಷ್ಮ ಅಹಂಕಾರ ಭಾಳ ಮಂದಿ ಎಂತಿಂತ ಮೇಲೆ ಹೋದವರು ಆ ಸೂಕ್ಷ್ಮ ಅಹಂಕಾರ ಅದಕ್ಕೆ ಅದರಲ್ಲಿ ಎಚ್ಚರದಿರಬೇಕು. ಅದಕ್ಕೆ ಆ ಬೀಜ ಅಹಂಕಾರ ಇರ್ತದೆ. ಅರ್ಥಾತ್ ಚಿತ್ತ ಬೀಜ ಅಹಂಕಾರೋಪಾದಿತ ಪುರುಷ. ಅಲ್ಲಿಂದ ಪುರುಷ ಚಿತ್ತ ಅಭಿನ್ನತ ಆರೋಪ ಇಲ್ಲ. ಅದರಲ್ಲಿ ಅಸ್ಮಿತಾ ಅಂತೇಳಿ ಅಸ್ಮಿತಾ ಅಹಂಕಾರ ಕಾರಣ ಅದಕ್ಕೆ ಸೂಕ್ಷ್ಮತರ ಆಗಿಬಿಡ್ತದೆ. ಯಾವಾಗ ಚಿತ್ತ ಇಷ್ಟು ಬೆಳೀತದೋ ಅಸ್ಮಿತೆಯ ಧಾರಣ ಮಾಡೋದು ಅದು ಯಥಾರ್ಥ ರೂಪ ಸಾಕ್ಷಾತ್ ಮುಂದೆ ಆವಾಗ ಅವನಿಗೆ ಅಸ್ಮಿತಾಮೃತ ಸಂಪ್ರಜ್ಞಾಸಮ ಅದೇ ಒಂದು ಅಹಮಸ್ಮಿ ಅಸ್ಮಿ ಇದೇ ಉಳ್ಕೊಳ್ತದೆ. ಜರ್ ಆನಂದಾನುಗತ ಸಂಪ್ರಜ್ಞಾತ್ ಯೋಗಿ ಅಲ್ಲೇ ನಿಂದಿರಲಾರದೆ ಮುಂದೆ ಬೆಳಿತಾನೆ. ಆ ಅವಸ್ಥೆಯೊಳಗೆ ಮುಟ್ಟು ಹೋಗ್ತಾನಲ್ಲ ಅದರೊಳಗೆ ಆನಂದಾನುಗತ ಉಳ್ಳಂಥ ವೃತ್ತಿ ಅಹಮಸ್ಮಿ ನಾ ಸುಖೇದೀನಿ ಅಧಿಕ ಅನ್ನೂ ನಿರ್ಮಲ ಕೇವಲ ಅಸ್ಮಿ
ಏನು ಹೇಳ್ತೈತಲ್ಲ ಅಸ್ಮಿ, ನಾನು ಅಸ್ಮಿ ಅಸ್ಮಿ ನಾನಿದೆ. ಈ ಜ್ಞಾನ ಶೇಷಗಳು ಈ ವೃತ್ತಿವಂತ ಅವಸ್ಥೆ ಭಾಳ ಮನೋರಂಜಕ ಇರ್ತೈತಪ್ಪ. ಅದು ನೋಡಿ, ಬಹುದಾ ಯೋಗಿ ಇದನ್ನು ಆತ್ಮಖ್ಯಾತಿ ಅಂತ ತಿಳ್ಕೊಂಡು ಅದು ಸಂತುಷ್ಟ ಮತ್ತು ಮುಂದೆ ಹೋಗುವಂಥ ಯತ್ನ ಮಾಡೋದು ಅಷ್ಟೇ. ಆತ್ಮ ಅವನ ಆ ಆತ್ಮಾಧ್ಯಾಸ ಅಹಂಕಾರದ ಬಿಟ್ಟು, ಆತ್ಮಾಧ್ಯಾಸ ಅಹಂಕಾರ ಅದು ಬಿಡಬೇಡ. ಆತ್ಮ ಇದನ್ನು ಕಿಂತು ಅಸ್ಮಿತಾ ಉಳಿತು. ಅಸ್ಮಿ ಇದ್ದೇನೆ ಅಂದ್ರೆ ನಾನು ಬರತ್ತದಲ್ಲ, ಇದೇನಪ್ಪ ಅದೇನೆ ನಾನು ಇದ್ದೇನೆ ಅದು ಬರ್ತಾ ಇದೆ. ನಾನು ಕೌನ್ಸ್ನಾಗ ಐತದ ಅದು ಐತೆ. ಶರೀರಾಂತ ಆದಾಗ ವಿದೇಹದಿಂದ ಅಧಿಕ ಉದ್ದ ಸಮಯ ತನಕ ಯೋಗಿ ಕೈವಲಪ್ಪ ಅಂತ ಅನುಭವಿಸ್ತಾನೆ. ಹೆಂಗೆ ಪ್ರಕೃತಿ ಲಯ ಅಂತಾರ, ಅದಕ್ಕೆ ವರ್ಣನೆಯನ್ನು ಮತ್ತು ಅಲ್ಲಿ ಮುಂದಿನ ಸೂತ್ರ ಆನಂದಗ ಅಂತ ಅಸ್ಮಿನ ಭೂಮಿಯೊಳಗೆ 5 ಸೂಕ್ಷ್ಮ ವಿಷಯಗಳು ಹೆಂಗೆ ಸಾಕ್ಷಾತ್ ಆಗಿರಂಗಿಲ್ಲ ಅಲ್ಲೇ, ಅದು ಕೇವಲ ಅನುಭವದನ್ನೇ. ಇದರ ಅರ್ಥ ವರ್ಣ ಅಲ್ಲೇ ಶಬ್ದ ಮಾತ್ರ ಅನ್ನೋದಷ್ಟೇ, ಒಳಗಿನ ಅರ್ಥ ತಿಳ್ಕೊಂಡಿಲ್ಲ. ಏನೈತಿ ಶಬ್ದ ಮಾತ್ರ ನೋಡಿ. ಈ 4 ಸಮಾಧಿ ವಿತರ್ಕ ಸಮಾಧಿ, ಚತುಷ್ಟಾನುಗತ ಅರ್ಥಾತ್ ವಿತರ್ಕ ವಿಚಾರ ಅಸ್ಮಿತ, ಈ 4 ಕೂಡಿದ್ದು. ಯಾಕೆ ಕಾರ್ಯಕಾರಣ ಅನುಗತವಾಗಿರ್ತದದು. ಈ ಕಾರಣ ಸ್ಥೂಲಭೂತ ತನ್ಮಾತ್ರೆ ಕಾರ್ಯ ಆಗೋದ್ರಿಂದ ಸ್ಥೂಲಭೂತ ತನ್ಮಾತ್ರೆ ಅನುಗತ ಅದು ಕುಡ್ಕೊಂಡೇ ಇರುತ್ತೆ. ತನ್ಮಾತ್ರೆ ಅಹಂಕಾರ ಕಾರ್ಯ ಆಗೋದ್ರಿಂದ ತನ್ಮಾತ್ರ ಅಹಂಕಾರ ಕೂಡ ಇರ್ತದೆ. ಅಹಂಕಾರ ಅಸ್ಮಿತ್ ಕಾರ್ಯ, ಅಹಂಕಾರ ದ್ವಾರ ಅಸ್ಮಿತ್ ಅದು ಕೂಡ ಅಹಂಕಾರ. ಈ ಪ್ರಕಾರ ಸ್ಥೂಲಭೂತದ ಭಾವನ ಮಾಡಿದ್ರೆ ಫಲತಃ ಎಲ್ಲ ಭಾವನ ಪ್ರಾಪ್ತ ಆಗ್ತದೆ. ಅದಕ್ಕೆ ಸ್ಥೂಲಭೂತಕ್ಕೆ ಭಾವನ ಚತುಷ್ಠಾ ಈ 4ಕ್ಕೆ ಸಂಬಂಧ ಇತ್ತಪ್ಪ ಅಂತ ಹೇಳ್ತಾರೆ. ಇಲ್ಲಿ ಅವ್ರು ಹೇಳ್ತಾರೆ ಈ ರೀತಿ ವಿಚಾರಾಂಗ ಸಂಪ್ರದಾಯ ಸಮಾಧಿ ತೃತೀಯ 3 ಈ ಭಾವದ ಸ್ಥೂಲಭೂತ ಭಾನ ಇಲ್ಲದೆ ಇದು ವಿತರ್ಕ ರಹಿತ, ಯಾವ ಅದು ಇದಿಲ್ಲ. ಕಾರ್ಯಕಾರಣ ಕಾರಣ ಅನುಗತ, ಕಾರ್ಯದೊಳಗೆ ಅನುಗತ ಇರ್ತದೆ. ಕಾರ್ಯದ ಕಾರಣ ಮಣ್ಣಿನ ಕೊಡ ಅಂದಾಗ ಆ ಮಣ್ಣು ಕುಡ್ಕೊಂಡ ಐತೆ ಇಲ್ಲ. ಕಾರಣದ ಕಾರ್ಯ ಕಾರಣದ ಕಾರ್ಯ ಇರಂಗಿಲ್ಲ. ಕಾರ್ಯ ಕಾರಣಗಳು ಕಾರಣದಿಂದ ಮುಂದೆ ಕಾರ್ಯ ಹುಟ್ಟುತ್ತದೆ ಯಾವುದಲ್ಲ, ಅದರಿಂದ ಇದಲ್ಲ, ಇದರಿಂದ ಅದು ತನ್ಮಾತ್ರೆ ಭಾವದ ಸ್ಥೂಲಭೂತ ಭಾನ ಬೆಳೆಯಂಗಿಲ್ಲ. ಈ ಪ್ರಕಾರ ಆನಂದ ಸಂಪ್ರದಾಯತೆ ದ್ವಯ 2. ಯಾಕೆ ಈ ಭಾನದ ಸೂಕ್ಷ್ಮ 2 ಪ್ರಕಾರಭೂತ ಭಾನ ಉಳಿಯಂಗಿಲ್ಲ. ವಿತರ್ಕ ವಿಚಾರ ಅಂತ ರಹಿತ ಇರ್ತದೆ. ಅಸ್ಮಿತಾಂಗ ಸಂಪ್ರಜ್ಞಾತ ಏಕಾಂತ. ಯಾಕೆ ಇದ್ರೊಳಗೆ ಅಸ್ಮಿತಾ ಮಾತ್ರ ಹೆಚ್ಚಿನ ಯಾವುದೇ ಅನ್ಯ ಭಾನ ಇರೋದು, ಇದ್ದೇನೆ ಅದು. ಈ 4 ಪ್ರಕಾರ ಸಂಬಂಧ ಸಾಲಂಬನ ಸಬೀಜ ನಿರ್ಬೀಜ ಅಲ್ಲ. ಇದು ಸಾಲಂಬನ ಯಾವುದೋ ಅವಲಂಬನ ಮತ್ತು ಲಿಂಗ ಅವಲಂಬನ ಮಾಡೋದು ಭಕ್ತಿ ಕೊನೆಗೆ, ಆ ನಿರ್ವಿಕಲ್ಪ ಕೊನೆಗೆ ಅಲ್ಲಿ ಸಾಲಂಬನ. ಇದಕ್ಕೆ ಅಲ್ಪ ಯಾವುದೇ ದೇಹದ ಆಲಂಬನ ಸಹಾರ ಆಗಿ ಇರೋದು, ಆಶ್ರಯ ತೊಗೊಂಡಿರುತ್ತೆ. ಅದು ಲಿಂಗ ಪೂಜೆ ಒಂದು ಆಶ್ರಯ, ಭಕ್ತಿ ಒಂದು ಆಶ್ರಯ, ಅದು ನಿರಾಲಂಬ ಅದು ಆಲಂಬನ. ಮತ್ತು ಅದು ಆಲಂಬನನೇ ಬೀಜ. ಅದಕ್ಕೇನಂದ್ರು ಬೀಜ, ನಿರ್ಬೀಜ ಅಲ್ಲ, ಅದಕ್ಕೆ ಬೀಜ. ಅದಕ್ಕೆ ಇದರ ಹೆಸರು ಸಬೀಜ ಸಮಾಧಿ ಅಂತ. ಯಾವಾಗ ಯೋಗಿ ಸ್ಥೂಲ ದೇವನ ಆಲಂಬನ ಮಾಡ್ಕೊಂಡು ಅದ್ರ ಚಿತ್ ನಿಂದ್ರಿಸ್ತಾನೆ, ಅವಾಗ ಮೊದಲು ಸ್ಥೂಲ ವಸ್ತು ನೋಡ್ತಾನೆ, ಹೆಂಗೆ ಏಕಾರ ಬೆಳೀತದೆ ಹಂಗಂಗೆ ಸೂಕ್ಷ್ಮ ಅವಯವ ಕಾಣಿಸ್ತಾವ. ಇಲ್ಲಿ ತನಕ ಸ್ಥೂಲಭೂತದ ಕಾರಣ ಸೂಕ್ಷ್ಮ ಭೇದದ್ದು ಸಾಕ್ಷಾತ್ ಸೂಕ್ಷ್ಮ ಅನೇಕ. ಯಾವಾಗ ಏಕಾಗ್ರತೆ ಮತ್ತು ಇನ್ನೂ ಬೆಳೆದಾಗ ಆವಾಗ ಏಕಾಗ್ರತೆ ಇನ್ನೂ ಬೆಳೀತು ಅಂದರೆ ಇದು ಸೂಕ್ಷ್ಮಭೂತ ವಿಷಯ ಗ್ರಾಹ್ಯ ಅದು ಬಂದಾಗಿದೆ. ಮತ್ತು ತನ್ಮಾತ್ರೆ ಕಾರಣ ಗ್ರಹಣರು ಸತ್ವಪ್ರಧಾನ ಅಹಂಕಾರ ಆನಂದ ಪ್ರಿಯ ಆಯಿತು. ಆನಂದರೂಪ ಪ್ರಿಯ ಮೋದ ಪ್ರಮೋದ ಆದಿ ವೃತ್ತಿಯ ಸಾಕ್ಷಾತ್ ಯಾವ ಪ್ರಿಯ ಮೋದ ಏನು ತಗೋಕ್ಕೆ ಪ್ರಿಯ ಅಂದರೆ ನನಗದು ಬೇಕು. ಆಮೇಲೆ ಮೋದ ಅಂದರೆ ನೋಡ್ತೇನೆ, ಕೈಯಾಗ ಅದಕ್ಕೆ ಮೋದ ಅಂತ. ಪ್ರಮೋದ ಭೋಗಿಸ್ಬೇಕು, ಭೋಗಿಸಾಗ ಪ್ರಮೋದ ಅಂತ. ಪ್ರಿಯ ಹೌದಪ್ಪ ಇದು ನನಗೆ ಬೇಕು, ಯಾವ ಸಿಕ್ಕಿತೋ ಹೇಳು. ಅದು ಉದಾಹರಣೆ ನಿನಗೆ ಮಾಯ ಕೊಡಿಸ್ ನೆನೆಸ್ಕೊಂಡು ಹೋದ್ರಪ್ಪ ಮನಸ್ಸಿನಾಗ ಏನಿರ್ತೈತಿ, ಪ್ಯಾಟ್ಯಾಗ ಚಲೋ ಇರ್ತಾವೋ ಇಲ್ಲೋ ಅನಿಸ್ತೈತಿ. ಅವಾಗ ಮಾಯ ನಡೆದವ ಹಾಂ
ಅದ ಗೊತ್ತಾತಿಲ್ಲ ಕೊಡಿಸ್ತಾವ ತುಟ್ಟೆಂತ ಹಿಂತಿರುಗಿದ್ರೆ ಹಂಗೆ ತುಟ್ಟೆಂತ ಹಿಂತಿರುಗಿದ್ರೆ ಹಂಗೆ ಅನಿಸ್ತೈತೆ ಅವಾಗ ಕೊಡಿಸಿದ್ರಪ್ಪ ತಗೋ ಮಾನ ಕೊಡಿಸಿ ಸಿಕ್ತಂತಿ ಮನೆಗೆ ಹೋಗೋದು ಅವ್ರಿಗೆ ಕೊಟ್ಬಿಟ್ರೆ ಹಂಗೆ ಇವ್ರೇನು ಹಂಗೆ ಬಿಡ್ಬೇಕಲ್ಲ ನೀ ತಗೋ ಅಂತ ಕೊಟ್ಟ ಬಿಡೋರು ಮತ್ತು ನನಗೆ ಉಳಿತೈತೋ ಇಲ್ಲೋ ಇದು ಯಾವಾಗ ಕೈಯ ತಿನ್ನಪ್ಪ ಅಂತ ನಿನಗೆ ಕೊಟ್ಟು ಅದು ಕ್ರಮ ಉಪಭೋಗ ಮಾಡ್ತಾನೆ ಅವಾಗ ಮೈದ ಅದು ಪ್ರಿಯ ಮೋದ ಪ್ರಿಯ ಅಂದರೆ ನೋಡು ಬೇಗ ಪ್ರಮೋದ ದರ್ಶನ ಆಮೇಲೆ ಪ್ರಮೋದ ಅನುಭವ ಈ ರೀತಿ ಅನುಭವ ಆ ಸೂಕ್ಷ್ಮ ಭಾಷಣ ಎಲ್ಲಿ ತನಕ ಅದು ಕೇಳ್ತಾರೆ ಪ್ರಿಯ ಮೋದ ಪ್ರಮೋದ ಅದು ಹೇಳ್ತಾರೆ ಆವಾಗಲೇ ಮೋದ ಆದಿವೃತ್ತಿ ಸಾಕ್ಷಾತ್ ಏಕಾಗ್ರತೆಯ ಸೂಕ್ಷ್ಮತಾ ಮತ್ತು ಸತ್ವ ಬುದ್ಧಿ ಜೊತೆ ಆನಂದ ಅಹಂಕಾರ ವೃತ್ತಿನೂ ಸೂಕ್ಷ್ಮತ್ವ ಅಂತ ಹೋಗ್ತದೆ ಇಲ್ಲಿ ತನಕ ಅಹಂಕಾರ ಅಸ್ಮಿತೆ ಅಹಂಕಾರ ರಹಿತ ವೃತ್ತಿ ಅಸ್ಮಿ ಅಂತಿತ್ತು ಸಾಕ್ಷಾತ್ ಅರ್ಥಾತ್ ನಾನಿದ್ದೇನೆ ಕೇವಲ ಇದೇ ಜ್ಞಾನ ಶೇಷು ಉಳಿದು ಏನಿದ್ದಿ ಅಲ್ಲ ನಾನು ಏನಿದ್ದಿ ಅದು ಗೊತ್ತಿಲ್ಲ ಈ ವೃತ್ತಿಯ ಸೂಕ್ಷ್ಮತೆಯ ಪುರುಷ ಚಿತ್ತ ಭಿನ್ನತಾ ಉತ್ಪನ್ನ ಮಾಡುವಂಥ ವಿವೇಖ್ಯಾತಿ ವೃತ್ತಿ ನಿರ್ಮಾಣ ಜ್ಞಾನ ಈ ವಿವೇಖ್ಯಾತಿ ರೂಪದ ಕೂಡ ಆತ್ಮಸ್ಥಿತಿಯ ಅಭಾವ ಪ್ರತೀತಿ ಕಾಣುವಂಥ ಪರವೈರಾಗ್ಯದ ವೃತ್ತಿ ನೇತಿ ಇಲ್ಲ ಈ ಸ್ವರೂಪಾವಸ್ಥಿತಿ ಇನ್ನೂ ಅಲ್ಲ ಅದು ಆತ್ಮಸ್ಥಿತಿ ಅಲ್ಲ ಅಭ್ಯಾಸಪೂರ್ವಕ ಅಸಂಪ್ರಜ್ಞಾ ಸಮಾಧಿ ಸಿದ್ಧ ಅದರ ಲಕ್ಷಣ ಮುಂದಿನ ಸೂತ್ರ ಹೇಳ್ತಾರೆ ಅದಕ್ಕಿಲ್ಲೇ ಸೂತ್ರ 17 ಕೋಶ ಅಭ್ಯಾಸ ಪ್ರಣಾಲಿ ಅದೇ ಹೇಳ್ತಾರೆ ನೋಡಿ ಒಂದು ಅಭ್ಯಾಸ ಪ್ರಣಾಲಿ ಕೋಶ ದ್ವಾರ ಅಂತರ್ಮುಖ ಆಗ್ತಾ ಸ್ವರೂಪ ಸ್ಥಿತಿ ಪ್ರಾಪ್ತ ಆಗ್ತೈತಿ ಅದ್ರ ವರ್ಣನ ಉಪನಿಷತ್ಗಳು ಹೆಂಗೆ ಹೇಳಿದೆ